ಮಂಜಣ್ಣವ್ರ ಮನೆ ಫಂಕ್ಷನ್ ದಿನ ರಾತ್ರಿ ಹೊತ್ತು ಕಳ್ಳರ ತರ ಕಾಣಿಸ್ತಾ ಇದ್ದಿದ್ ಇವ್ರು ಯಾರು? ನಮ್ಮ ಮಾವ ಫ್ರೆಂಡ್ ಅವ್ರ ಮನೇಲಿ ಇವತ್ತು ಪೂಜೆ ಇತ್ತು, ಆದ್ರೆ ಅಲ್ಲಿಗೆ ಹೋಗೋ ರೋಡ್ ಹೆವಿ ಡ್ಯಾಮೇಜ್ ಆಗ್ಬಿಟ್ಟಿತ್ತು. ಈ ತರ ಸೀನ್ ನೀವು ನೋಡಕ್ಕೆ ಬಲು ಅಪರೂಪ ಗೈಸ್. ಈ ಕಡೆ ಬಂದಿದ್ದಾಗ ನೋಡ್ಬೇಕಾಗಿತ್ತು. ಗುಜು 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 ಅಂತ ಸ್ಕಿಡ್ ಹೊಡ್ಕೊಂಡು ಹೋಗ್ತಾ ಇತ್ತು. ಇದಕ್ಕೊಂದು ಅಪ್ಲಿಕೇಶನ್ ಫೈಲ್ ಮಾಡ್ಬೇಕು, ಗ್ರಾಮ ಪಂಚಾಯತಿಗೆ ಏನೋ ಒಂದು ಮಾಡ್ಬೇಕು. ಅದಕ್ಕೆ ನಾನು ಫಸ್ಟ್ ಫ್ರೀ ಆಗ್ಬೇಕು. ಇಂಥ ರೋಡಲ್ಲಿ ಒಂದು ಎಪಿಕ್ ಸೀನ್ ಅಂದ್ರೆ ಅದು ಈ ಓಮ್ನಿ ಮಾಡಿರೋ ಓವರ್ಟೇಕಿಂಗ್. ಇಲ್ಲೂ ಓವರ್ಟೇಕ್. A few inches later. ಗೈಸ್, ಕಾರ್ ಸ್ಕಿಡ್ ಹೊಡಿಯಕ್ಕೆ ಸ್ಟಾರ್ಟ್ ಆಗದೆ. ಅವೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಅಲ್ಲಿ ತಮಟೆ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ ಟೈಮ್ಗೆ ಪಟಾಕಿ ಹೊಡಿಯಕ್ಕೂ ಸ್ಟಾರ್ಟ್ ಮಾಡಿದ್ರು. ಇವಾಗ ಹಚ್ತಾರ ನೋಡ. 1 2 3. ಆಮೇಲೆ ದೇವ್ರನ್ನ ದೇವಸ್ಥಾನಕ್ಕೆ ರಿಟರ್ನ್ ಮಾಡ್ಬೇಕು ಅಂತ ನಾನು ಜೊತೆಲೆ ಹೋಗಿದ್ದೆ. ಆದ್ರೆ ಅಲ್ಲಿ ಹೋಗ್ತಿದ್ದಂಗೆ ಮಾಮ ನಂಗೆ ಏನ್ ಹೇಳಿದ್ರು ಗೊತ್ತಾ? ನಾನಾ ಈ ಗ್ಯಾಪ್ ಅಲ್ಲೇ ಒಂದ್ ಹೇಳ್ಬೇಕು. ಇವರು ವೆಂಕಿ ಅನ್ಬಿಟ್ಟು, ಇವರು ಇನ್ಸ್ಟಾಗ್ರಾಮ್ ನೀವು ನೋಡಿರ್ತೀರಾ. ಇವರು ಈ ಡೋಲಿನ್ ಬಗ್ಗೆ, ಇದು ಯಾವ ತರ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಮತ್ತೆ ತುಂಬಾ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಎಲ್ಲ ಮುಗಿದ್ಮೇಲೆ ಎಲ್ರಿಗೂ ಬಾಯ್ ಹೇಳಿ ರಿಟರ್ನ್ ಬರ್ತಾ ಇರ್ಬೇಕಾರೆ ಒಂದು ಹೋಟ್ಲ್ ಹತ್ರ ನಮ್ಮ ಮಾವ ಅವ್ರ ಫ್ರೆಂಡ್ಸ್ ನೆಲ್ಲ ಅವ್ರ ಕಾರಿಗೆ ತಕೊಂಡ್ಬಿಟ್ರು. ಅಲ್ಲ, ನಾವು ಇವ್ರ ವೈಭವ್ ಮ್ಯಾಚ್ ಆಗ್ತಾ ಇಲ್ಲ ಅನ್ಬಿಟ್ಟು ನಮ್ಮನ್ನೆಲ್ಲ ಈ ಕಡೆ ಓಡಿಸ್ಬಿಟ್ಟು ಅವ್ರ ಗ್ಯಾಂಗ್ ನೆಲ್ಲ ಅಲ್ಲಿ ಕರ್ಕೋತವ್ರೆ. ಕೊನೆಗೆ ಮನೆಗೆ ಬಂದ್ಮೇಲೆ ನೋಡ್ತೀನಿ ಒಂದು 4 ಜನದ ಗುಂಪು ಕಳ್ಳರು ತರ ಹೋಗ್ತಾ ಇದ್ರು. ಆ ಕಳ್ಳರು ಯಾರು, ಎಲ್ಗ್ ಹೋಗ್ತಾ ಇದ್ರು, ಏನ್ ಎತ್ತಾಕೊಂಡು ಹೋಗ್ತಾ ಇದ್ರು ಅನ್ನೋದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿ ಹೋಗಿ ಹಂಗೆ ಚೆಕ್ಔಟ್ ಮಾಡಿ.